ಇಲ್ಲಿ ನಾವು ಕಂಟಿನ್ಯೂಟಿ ಆಫ್ ಅ ಫಂಕ್ಷನ್ ಬಗ್ಗೆ ತಿಳ್ಕೊಳಕ್ಕೆ ಶುರು ಮಾಡ್ತಾ ಇದ್ದೀವಿ. ಇದ್ರ ಬೇಸಿಕ್ ಐಡಿಯಾ ಏನಪ್ಪ ಅಂತ ಹೇಳಿದ್ರೆ, ಒಂದು ಫಂಕ್ಷನ್ನ ನಾವು ಈ ಥರ ಶುರು ಮಾಡಿಕೊಂಡು ಶುರುವಿಂದ ಕೊನೆಯವರೆಗೂ ಕೈ ಎತ್ತದಿರೇ ಆ ಫಂಕ್ಷನಿನ ಬಿಹೇವಿಯರ್ ಡ್ರಾ ಮಾಡೋದಕ್ಕಾಯಿತು ಅಂತ ಹೇಳಿದ್ರೆ ಇಟ್ ಇಸ್ ಸೆಟ್ ಟು ಬಿ ಕಂಟಿನ್ಯೂಸ್. ಇಲ್ವಾ? ಇಟ್ ಇಸ್ ಡಿಸ್ಕಂಟಿನ್ಯೂಸ್ ಅಂತ ಹೇಳ್ತು ಅಂದರೆ, ಹಿಂಗೆ ಬರಿತಾ ಇದೀನಿ, ಇಲ್ಲಿ ಕೈ ಎತ್ತಿ ನಾನು ಮುಂದುವರಿಬೇಕು ಅಂತ ಹೇಳಿದಾಗ ದಿಸ್ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್. 1 2 3 ಇಷ್ಟನ ಆಗ್ಬೋದು. 1 ಅಂತ ಹೇಳಿದ ತಕ್ಷಣವೇ ಇಟ್ ಇಸ್ ಡಿಸ್ಕಂಟಿನ್ಯೂಸ್. ಇಲ್ಲಿ ಏನೇನು ನೋಡ್ತೀವಿ ಅಂತ ಹೇಳಿದ್ರೆ, ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಅಟ್ ಅ ಪಾಯಿಂಟ್ ಬಿಟ್ವೀನ್ ಓಪನ್ ಇಂಟರ್ವಲ್ ಆ್ಯಂಡ್ ಬಿಟ್ವೀನ್ ಕ್ಲೋಸ್ಡ್ ಇಂಟರ್ವಲ್. ಸೊ ಈ ರೀತಿಯಲ್ಲಿ ನಾವು ಈ ಟಾಪಿಕ್ನ ಕಲಿತ್ಕೊತೀವಿ.